ಶಿವಗಂಗಾ ಬಸವರಾಜ್ ನೋಟಿಸ್ ಕೊಟ್ರಿ, ಇಕ್ಬಾಲ್ ಹುಸೇನ್ ನೋಟಿಸ್ ಕೊಟ್ರಿ, ರಾಜಣ್ಣ ಅವ್ರನ್ನ ಪಕ್ಷದಿಂದನೇ ಇದು ಸಚಿವ ಸಂಪುಟದಿಂದನೇ ತೆಗೆದು ಹಾಕ್ಬಿಟ್ರಿ ನೀವು. ಯತೀಂದ್ರ ಸಿದ್ದರಾಮಯ್ಯ ನೋಟಿಸ್ ಯಾಕೆ ಕೊಟ್ಟಿಲ್ಲ ಹೇಳಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಅವರೇ ಹೇಳಿದ್ದಾರೆ. ಸರಿ, ಯಾಕೆ ಕೊಟ್ಟಿಲ್ಲ ಇನ್ನು? ಇದಕ್ಕೆಲ್ಲ ಅಂತ್ಯ ಹೈಕಮಾಂಡು, ರಾಷ್ಟ್ರಮಟ್ಟದ ಹೈಕಮಾಂಡು ಸ್ಟ್ರಾಂಗ್ ಆಗಿದೆ. ಇದಕ್ಕೊಂದು ಸುಖಾಂತ ಕಾಣುತ್ತೆ. ಮತ್ತೆ ಈ ಗೊಂದಲದಿಂದ ರಾಜ್ಯ ಜನತೆಗೆ ತೊಂದರೆ ಆಗಿದೆ ಅನ್ನೋದು ಸುಖಾಂತ ಸುಳ್ಳು ಅಂತ ನಾನು ಈ ಮೂಲಕ ಕಾಂಗ್ರೆಸ್ ಪಕ್ಷದವ್ರಿಗೆ ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ ಹೊರತು ಇನ್ಯಾವುದು ಸತ್ಯ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸಮಸ್ಯೆ ಆಗಿಲ್ಲ ಅಷ್ಟೇ, ರಾಜ್ಯದ ಜನರಿಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಸ್ವಲ್ಪ ನಿಮ್ KPCC ಆಫೀಸ್ ಬಿಟ್ಬಿಟ್ಟು ಬಂದು ಹೊರಗಡೆ ಒಂಚೂರು ಓಡಾಡ್ಕೊಂಡು ನೋಡಿ. ಒಂಚೂರು ಆ ಕ್ಯಾಬಿನ್ಗಳಿಂದ ಹೊರಗಡೆ ಬಂದು KPCC ಕಚೇರಿ ಬಿಟ್ಟು ಬಂದು ನಿಮ್ಮ ಹೈಫೈ ಕಾರ್ಗಳನ್ನ ಬಿಟ್ಟು ಬಂದು ಕೆಳಗಡೆ ಇಳಿದ್ ನೋಡಿ ಏನ್ ತೊಂದರೆ ಆಗಿದೆ, ಏನ್ ತೊಂದರೆ ಆಗಿಲ್ಲ, ನಿಮ್ಮ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ, ಅನುಷ್ಠಾನ ಆಗಿಲ್ಲ ಗೊತ್ತಾಗುತ್ತೆ ನಿಮ್ಗೆ. ಸುನಿಲ್, ಸ್ವಲ್ಪ ಮೈಸೂರು ಬಿಟ್ಟು ಹೊರಗಡೆ ಬಂದ್ ನೋಡಿ ಸುನಿಲ್ ಪ್ಲೀಸ್. ಮೈಸೂರಿಂದ ಈಚೆ ಬಂದ್ ನೋಡಿ. ಈಗ ಇದು ಚರ್ಚೆ ಆಗ್ತಾ ಇರೋದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಕಾಂಗ್ರೆಸ್ ವಕ್ತಾರರದು ಅವ್ರ ಮಾತುಗಳನ್ನ ಕೇಳಿಸ್ಕೊಂಡೆ. ಈಗ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದ್ಮೇಲೆ ಸರ್ ನಾನು ಮಾತಾಡ್ತೀನಿ, ಮಧ್ಯ ಮಾತಾಡಿಲ್ಲ ಸುನಿಲ್ ಅವ್ರೆ, ಒಂದ್ ನಿಮಿಷ ಕೇಳಿಸ್ಕೋಬೇಕಾಗುತ್ತೆ. ಹೇಳ್ಬಿಡ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಸುನಿಲ್ ಕೇಳಿಸ್ಕೊಂಬಿಡಿ. ಈಗ 2023ರಲ್ಲಿ ಸಿದ್ದರಾಮಯ್ಯ ಆರ್ಥಿಕ ಇಲಾಖೆ ಮುನ್ನಡೆಸ್ತಿರುವಂತವ್ರು ಸಿದ್ದರಾಮಯ್ಯ. ಆರ್ಥಿಕ ಇಲಾಖೆ ಅಧಿಕಾರಿಗಳ ಒಂದು ಶಿಫಾರಸು ಪತ್ರವನ್ನು ಬರೀತಾರೆ, ಒಂದು ವರದಿಯನ್ನ ಕೊಡ್ತಾರೆ. ನೀವು ಕೊಡ್ತಿರುವಂತ ಗೃಹಲಕ್ಷ್ಮಿ ಯೋಜನೆ ಏನು 2,000 ರೂಪಾಯಿ ತಿಂಗಳಿಗೆ ಹಾಕ್ತಿದ್ದೀರಿ, ಅದು ನಿಜವಾಗ್ಲೂ ಜನಕ್ಕೆ ಅಷ್ಟೊಂದು ಕ್ರೋಢೀಕರಣ ಆಗಿ ಸಫಲ ಆಗುವಂತ ಯೋಜನೆ ಅಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡ್ತಾರೆ. ಆದ್ರೂ ಕೂಡ ನೀವು ಮುಂದುವರೆದು ಹೋಗ್ತೀರಿ. ಈಗ ನೀವು ಚುನಾವಣೆಗೆ ಮುಂಚೆ ಮಾಡಿಕೊಟ್ಟಿರುವಂತ ಭರವಸೆ ಸರ್ಕಾರಕ್ಕೆ ಬರ್ಬೇಕಾದ್ರೆ ಎಲ್ಲಾ ಭರವಸೆಗಳನ್ನ ಕೊಟ್ಬಿಟ್ಟು ನೀವು ಜನ ಇದನ್ನ ನೋಡ್ಕೊಂಡೇ ಜನ ನಿಮಗೆ ಓಟ್ ಹಾಕಿರೋದು, ನಮ್ಮ ವಿರೋಧ ಪಕ್ಷದಲ್ಲಿ ಕೂರ್ಸಿರೋದು, ಅದನ್ನ ನೀವು ಸಮರ್ಪಕವಾಗಿ ನಿರ್ವಹಿಸಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ಈ ಮುಂಚೆ ಎಲ್ಲ ಏನ್ ಮಾಡೋರು, 1ನೇ ತಾರೀಕು ಸಂಬಳ ಹಾಕೋರು, ಅದು 15ನೇ ತಾರೀಕು ಹೋಗುತ್ತೆ, ನೆಕ್ಸ್ಟ್ 30ನೇ ತಾರೀಕು ಹೋಗುತ್ತೆ. ಅಲ್ಲಿ ಹೋದಾಗ 2 ತಿಂಗಳು ಮಾಯನೇ ಆಗ್ಬಿಡುತ್ತೆ. ನೀವು ಮಾಡ್ತಿರೋದು ಅಂಥದ್ದೇ ಒಂದು ಮೋಸ ಈ ರಾಜ್ಯದ ಜನತೆಗೆ. ನೀವು ಯಾರು ಬಡ ಮಹಿಳೆಯರಿದ್ದಾರೆ, ಅವ್ರು ಯಾರು 2,000 ನಂಬ್ಕೊಂಡಿದ್ದಾರೆ, ಅವ್ರೆಲ್ಲ ಹೋಗ್ಬೇಕು. ಅವ್ರಿಗೆ ಮಾಡ್ತಿರೋಂಥ ಮೋಸ ಇದು. ನಿಮ್ಮ ಒಳಜಾಗಲಾಟ, ನಿಮ್ಮ ರಾಜಕೀಯ ದೊಂಬರಾಟದಲ್ಲಿ ನೀವು ರಾಜ್ಯದ ಜನತೆಗೆ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಾ. ಮಹಿಳೆಯರಿಗೆ ಈಗ ಸಚಿವರು ಸದನದಲ್ಲಿ ಬಂದು ಸುಳ್ಳು ಹೇಳ್ತಾರೆ ಅಂದ್ರೆ ಎಷ್ಟು ಉದ್ದಟತನ ಅಂತ ನೀವು ಯೋಚನೆ ಮಾಡಬೇಕು. ರಾಜ್ಯದ ಜನತೆ ಇದು ಹೋಗಿಲ್ಲ ಅಂತ ನೀವು ಎಲ್ಲ ಸರಿ ಇದೆ ಅಂತ ಹೆಂಗೆ ಘಂಟಾಘೋಷವಾಗಿ ಹೇಳಕ್ ಸಾಧ್ಯ ಇದೆ? ಹೇಳಿ ಸುನಿಲ್ ಸರ್. ಈಗ ನಿನ್ನೆ ತಾನೇ ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕು, ಲೇಡಿ ಸಿಕ್ಕಿದ್ರು ಸರ್. ಸುನಿಲ್ ಒಂದ್ ನಿಮಿಷ, ನಾನ್ ನಿಮಗ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾರೋ ಕೆಲವರಿಗೆ ಸಿಕ್ಕಿದ್ರೆ ಇನ್ನು ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಸುನಿಲ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೈಸೂರು ಬಿಟ್ಟು ಹೊರಗಡೆ ಬಂದು ನೋಡಿ. ಸ್ವಲ್ಪ ಇನ್ನು ಇಷ್ಟೊಂದು ಜಿಲ್ಲೆಗಳಿದಾವೆ ಕರ್ನಾಟಕದಲ್ಲಿ, ಸ್ವಲ್ಪ ಜಿಲ್ಲೆಗಳು ಎಲ್ಲಾ ಜಿಲ್ಲೆಗಳನ್ನು ನೋಡಿ. ನಾನ್ ನಿಮಗೆ ಲಿಸ್ಟ್ ಕೊಡ್ಬಲ್ಲೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಹಣ ತಲುಪಿಲ್ಲ ಅಂತ ಲಿಸ್ಟ್ ಕೊಡಬಲ್ಲೆ ಸುನಿಲ್ ನಾನು. ನೀವು ಒಂದು ರಾಜ್ಯ ಮಟ್ಟದ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿರಲಿ. ಯಾವ ಜಿಲ್ಲೆಯಲ್ಲಿ ಯುವ ನಿಧಿ ಆಗ್ಲಿ, ಗೃಹಲಕ್ಷ್ಮಿ ಆಗ್ಲಿ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ, ರೀಚ್ ಆಗಿಲ್ಲ ಅನ್ನೋದ್ರ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಡಬಲ್ಲೆ ಸುನಿಲ್. ಮೇಡಮ್ ಅವ್ರು ಆಗ್ಲಿ ಸಂತೋಷ. ಈಗ ನಾನು ನಿಮ್ಮ ಮಾಧ್ಯಮಗಳು ನಡೀತಾ ಇರೋದ್ರ ಬಗ್ಗೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಬಗ್ಗೆ ಆಗ್ಲಿ, ನಾನು ಯೋಜನೆ ಬಗ್ಗೆ ಆಗ್ಲಿಲ್ಲ, ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ನಾನು ಹೇಳಿದ್ದೆ ಹೊರತು ನಾನು ಬೇರೆ ಯಾವ್ದ್ರ ಬಗ್ಗೆ ಹೇಳಿಲ್ಲ. ಕುರ್ಚಿ ಬಗ್ಗೆನೇ ಕ್ಲಾರಿಟಿ ಇಲ್ಲ ನಿಮ್ಗೆ, ಕ್ಲಾರಿಟಿ ಕೊಡ್ತೀರಾ ನೀವು? ಕುರ್ಚಿ ಬಗ್ಗೆನೇ ಕ್ಲಾರಿಟಿ ಇಲ್ಲ ನಿಮ್ ಪಕ್ಷದವ್ರಿಗೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಏನ್ ಯೋಜನೆ, ಏನ್ ಕ್ಲಾರಿಟಿ ಕೊಡ್ತೀರಿ ನೀವು ಸುನಿಲ್? ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಈಗ ಅಷ್ಟು ದಿವಸದಿಂದ ಸಮರ್ಥವಾಗಿ ರಾಜ್ಯನ ಮುನ್ನಡೆಸ್ಕ ಬಂದಿದ್ದಾರೆ. ಮುಂದೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದೆ ಆ ತೀರ್ಮಾನಕ್ಕೆ ಭದ್ರವಾಗಿ. ನಾನು ಹಿರಿಯ ಪತ್ರಕರ್ತರ ಹತ್ರ ಮಾತಾಡ್ತೀನಿ. ಉಪಾಧ್ಯಾಯ ಸರ್, ಒಂದ್ ಕಡೆ ಸಿಎಂ ಹೇಳ್ತಾರೆ, ಒಂದ್ ಕಡೆ ಸಿಎಂ ಹೇಳ್ತಾರೆ ನಾನೇ ಸಿಎಂ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನೇ ಸಿಎಂ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ. ಒಂದ್ ಕಡೆ ಹೆಂಗೆ ಅಂದ್ರೆ, ಈ ಕಡೆ ನಾನೇ ಸಿಎಂ ಅಂತಾನೂ ಹೇಳ್ತಾರೆ, ಈ ಕಡೆ ಹೈಕಮಾಂಡ್ ಬಿಟ್ಟಿದ್ದು ಅಂತಾನೂ ಹೇಳ್ತಾರೆ. ಅಂದ್ರೆ ಮಗುನು ತೂಗಿ ತೊಟ್ಲು ಚಿವುಟೋ ಅಂತ ಇದು. ಮತ್ತೊಂದ್ ಕಡೆ ಇವತ್ತು DCM ಮೊದಲ ಬಾರಿ ಮೌನ ಮುರಿತಾರೆ. ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ,
ನಾವು ಅದರಂತೆ ನಡ್ಕೊಳ್ತೀವಿ, ಹೈಕಮಾಂಡ್ನು ಆ ಒಪ್ಪಂದಕ್ಕೆ ನಾವು ತಂದಿದೀವಿ ಅಂತ ಹೇಳ್ತಾರೆ. ಏನ್ ನಡೀತಿದೆ ಸರ್ ಇವರಿಬ್ಬರ ನಡುವೆ? ಮತ್ತು ಇದು ಇವರಿಬ್ಬರ ಈ ನಡೆ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸಬಹುದು? ಈಗ ನೋಡಿ, ಶಿವಕುಮಾರ್ ಅವರು ಸಾಕಷ್ಟು ಸಲ ಹೇಳಿದ್ದಾರೆ ಒಂದು ರೀತಿ ಒಪ್ಪಂದ ಆಗಿದೆ 2.5 ವರ್ಷ ಅಂತ ಹೇಳಿ. ಬಟ್ ಅದನ್ನ ಬೇರೆಯವರು ಯಾರು ಸಮರ್ಥನೆ ಮಾಡ್ತಾ ಇಲ್ವಲ್ಲ. ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಬಾಯಿ ಮುಚ್ಕೊಂಡಿದೆ. ಹಂಗಂದ್ರೆ ಹೈಕಮಾಂಡ್ ವೀಕ್ ಅಂತ ಆಯ್ತಲ್ಲ ಉಪಾಧ್ಯಾಯ ಸರ್? ಎಕ್ಸೆಪ್ಟ್ ಖರ್ಗೆ ಅವರು ಒಂದು ರೀತಿ ಬಹುಶಃ ಸ್ವಲ್ಪ ಅದರಲ್ಲಿ ಏನಾದ್ರು ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದಾರೆ ಹೊರತು ಇನ್ಯಾರಿಗೂ ಅದರ ಹೈಕಮಾಂಡ್ ನಲ್ಲಿ ಅದರ ಬಗ್ಗೆ ಯೋಚನೆ ಇಲ್ಲ. ನನಗನ್ಸುತ್ತೆ ಸೋನಿಯಾ ಗಾಂಧಿ ಅವರು ಏನೋ ಒಂದು ಅಧಿಕಾರ ಇವ್ರ ಬಗ್ಗೆ ಹಂಚಿಕೆ ಬಗ್ಗೆ ಮಾತಾಡಿದಾಗ ಲಾಸ್ಟ್ 2023 ಎಲೆಕ್ಷನ್ ಆದ್ಮೇಲೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ರು ಹೋಗಿದ್ರು ಯಾರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ ಶಿವಕುಮಾರ್ ಅವ್ರನ್ನ ಒಪ್ಸಿದ್ದಾರೆ ಅಂತ ಹೇಳಿ. ಶಿವಕುಮಾರ್ನ ಒಪ್ಸೋದಕ್ಕೆ ಏನ್ ಕಾರಣ? ನಿಮ್ಮನ್ನ ನೀವೀಗ DCM ಆಗಿ ಒಪ್ಕೊಳ್ಳಿ, ಮುಂದಕ್ಕೆ ನಿಮ್ಮನ್ನ CM ಮಾಡ್ತೀವಿ ಅಂತ ಹೇಳಿ. ಸೊ ಅದು ಇದೆ ಅಂತ ಹೇಳಿ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹೊರತು ಹೈಕಮಾಂಡ್ ಇಂದ ಇದುವರೆಗೂ ಖಚಿತವಾಗಿ ಯಾರು ಹೇಳಿಲ್ಲ. ಒಂದು. ಎರಡನೇದಾಗಿ ಸಿದ್ದರಾಮಯ್ಯನವರು ಅದನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದುವರೆಗೂ ಅವ್ರು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷ ಇರ್ತೀನಿ, ನಾನು 2028 ಎಲೆಕ್ಷನ್ ಕೂಡ ನಾನೇ ಲೀಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅವರು ಇಂಥ ದಿವಸ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಸೊ ನನಗನ್ಸುತ್ತೆ ಈ ಪರಿಸ್ಥಿತಿನಲ್ಲಿ ಅನ್ಲೆಸ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಗೆಟ್ಸ್ ರೆಡಿ ಟು ಗೆಟ್ ಡೌನ್, ಯಾವಾಗ ಬಿಡ್ತೀನಿ ಅಂತ ಹೇಳೋವರೆಗೂ ಶಿವಕುಮಾರ್ ಅವ್ರಿಗೆ ಚಾನ್ಸ್ ಕಾಣ್ತಾ ಇಲ್ಲ. ಅದಕ್ಕೆ ಒಂದು ಪೂರಕವಾಗಿರತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ದೇವರಾಜ್ ಅರಸು ಅವರ ರೆಕಾರ್ಡ್ ನ ಬ್ರೇಕ್ ಮಾಡಬೇಕು ಅಂತ ಇದೆ. ದೇವರಾಜ್ ಅರಸ್, ಆಸ್ ವಿ ಆಲ್ ನೋ, ಇಸ್ ದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. 8 ವರ್ಷ 238 ದಿವಸಗಳ ಕಾಲ 2 ಬಾರಿ ಸೇರಿ ಮುಖ್ಯಮಂತ್ರಿ ಆಗಿದ್ದವರು. ಆ ಒಂದು ರೆಕಾರ್ಡು ಜನವರಿ 6ನೇ ತಾರೀಕಿಗೆ ಮುಗಿಯುತ್ತೆ. ಸೊ ಜನವರಿ 7ನೇ ತಾರೀಕಿನವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಸೊ ನ್ಯಾಚುರಲಿ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಈಗ ದೇವರಾಜ ಅರಸು ಅವರ ರೆಕಾರ್ಡ್ ಮುರಿತಾರೆ. ಆದ್ರೆ ಅಲ್ಲಿಗೆ ಸುಮ್ಮನೆ ಆಗುತ್ತಾ? ಇಲ್ಲ, ಅವರಿಗೆ ಬಜೆಟ್ ಮಂಡಿಸಬೇಕಾಗಿದೆ. ಬಜೆಟ್ ಯಾವಾಗ ಬರುತ್ತೆ? ಫೆಬ್ರವರಿ ಎಂಡಿಗೆ ಬರುತ್ತೆ. ಫೆಬ್ರವರಿ ಬಿಗಿನಿಂಗ್ ಅಲ್ಲಿ ಸೆಂಟ್ರಲ್ ಬಜೆಟ್, ನಾರ್ಮಲಿ ಫೆಬ್ರವರಿ 1ಕ್ಕೆ ಸೆಂಟ್ರಲ್ ಬಜೆಟ್ ಪ್ರೆಸೆಂಟ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಫೆಬ್ರವರಿ ಎಂಡಿಗೆ. ಸೊ ವಿಚ್ ಮೀನ್ಸ್ ಬಜೆಟ್ ಕೂಡ ಪ್ರೆಸೆಂಟ್ ಮಾಡ್ತಾರೆ. ಅದು 17ನೇ ಬಜೆಟ್, ಅದು ಕೂಡ ಇನ್ನೊಂದು ರೆಕಾರ್ಡು. ಯಾವುದೇ ಅರ್ಥಮಂತ್ರಿ ಕರ್ನಾಟಕದಲ್ಲಿ 16-17 ಬಜೆಟ್ ಪ್ರೆಸೆಂಟ್ ಮಾಡಿದಿಲ್ಲ. ಸೊ ಹೀಗೆ ಅವರು ರೆಕಾರ್ಡ್ ಬ್ರೇಕಿಂಗ್ ಸ್ಪೀಡ್ ಅಲ್ಲಿ ಇದ್ದಾರೆ. ಆ ಸ್ಪೀಡ್ ಅಲ್ಲಿ ಹೋಗ್ತಾ ಇರುವಾಗ ನೀವು ಚೇರಿಂದ ಇಳಿರಿ ಅಂದ್ರೆ ಯಾಕೆ ಇಳಿತಾರ? ಅವ್ರಿಗೆ ಯಾವುದೇ ಇಳಿಯೋದಕ್ಕೆ ಯಾವುದೇ ಕಾರಣ ಇಲ್ಲ ಅವರಿಗೆ.